ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಕೆಐಡಿಬಿನ ಕಚೇರಿಗೆ ರೈತರನ್ನು ಕರೆಸಿ ಅವರ ನೇತೃತ್ವದಲ್ಲಿ ಚರ್ಚೆ ನಡೆಸಿದ ದರ ನಿಗದಿ ಮಾಡಿದ್ದು, ಭೂ ಮಾಲೀಕರು ಅಲ್ಲದೆ ಇರುವವರನ್ನು ಚರ್ಚೆಯಲ್ಲಿ ಭಾಗಿಯಾಗಲು ಅವಕಾಶ ಕೊಟ್ಟಿಲ್ಲ. ಭೂ ಮಾಲೀಕರು ಅಲ್ಲದವರು ಗಲಾಟೆ ಮಾಡಿದ್ದಾರೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಟೀಕಿಸಿದರು. ರೈತರಿಗೆ ಅನ್ಯಾಯ ಮಾಡಲು ನಾವು ಬಿಡುವುದಿಲ್ಲ. ಒಪ್ಪಿಗೆಯ ಮೇರೆಗೆ ಭೂ ಸ್ವಾಧೀನ ನಡೆಯುತ್ತಿದೆ. ಸಂಘದ ಮುಖಂಡರು ರೈತರ ಸಮಸ್ಯೆಗಳ ಬದಲಿಗೆ ರಾಜಕೀಯ ಹೇಳಿಕೆ ನೀಡುತ್ತಿದ್ದಾರೆ. ನಾವು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಹೇಳಿದರೂ ಕೆಲವರು ಒಪ್ಪಲು ಮುಂದಾಗಲಿಲ್ಲ. ಇದರಿಂದ ಕೆಐಡಿಬಿ ನೈಜವಾಗಿ ಪ್ರತಿಕ್ರಿಯೆ ಮಾಡಿ ನಿಯಮಗಳ ಅಡಿಯಲ್ಲಿ ಕ್ರಮ ಕೈಗೊಳ್ಳುತ್ತಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಅವರು ತಿಳಿಸಿದರು. ರೈತರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ಆಯಿತು ಬಂದೋಬಸ್ತ್ ವಿಚಾರಕ್ಕೆ. ಅಲ್ಲಿ ಅವರು ಪೊಲೀಸರು ದೌರ್ಜನ್ಯ ಮಾಡಿದ್ರು, ಅಲ್ಲೇ ಮಾಡಿದ್ರು ಅಂತ ಆರೋಪ ಮಾಡಿದ್ರು. ಆಸ್ಪತ್ರೆ ಈಗ ನೋಡಿ, ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಬೆಂಗಳೂರಿನಲ್ಲಿ ಬೆಲೆ ನಿಗದಿ ಮಾಡುವಂಥ ಸಭೆಗೆ ಯಾರು ನುಗ್ಗಿದ್ರು, ಯಾರು ಏನೆಲ್ಲ ಮಾಡಿದ್ರು, ಅಧಿಕಾರಿಗಳ ಮೇಲೆ ಏನೆಲ್ಲ ಒತ್ತಡ ತಂತ್ರ ಇವತ್ತು ಸರ್ಕಾರದಲ್ಲಿ ನಡೆಯೋದಿಲ್ಲ. ನೈಜವಾದಂಥ ವಿಚಾರ, ನೈಜವಾಗಿ ಸಮಸ್ಯೆ ಹೇಳಿದ್ರೆ ಸರ್ಕಾರನೂ ಸ್ಪಂದಿಸೋಕ್ಕಾಗುತ್ತೆ. ಒತ್ತಡದ ತಂತ್ರ ಮಾಡಿದಾಗ ಯಾವುದೇ ಸರ್ಕಾರ ಅದರ ಒಂದು ಗಂಭೀರತೆಯನ್ನು ಗಮನಿಸಿ ಸರ್ಕಾರ ತೀರ್ಮಾನ ಮಾಡುತ್ತೆ. ಈಗ ಎರಡು ಕಡೆ, ಒಂದು ಕಡೆ ಇವರು ಒತ್ತಡ ಮಾಡ್ತಿದ್ದಾರೆ, ಅವರು ಒತ್ತಡ ಮಾಡ್ತಿದ್ದಾರೆ. ಇವಾಗ ನಾನು ನಿಮಗೆ ನೈಜವಾಗಿ ಎಲ್ಲ ಮಾಹಿತಿ ಕೊಟ್ಟೆ. 773 ಎಕರೆ ಸರ್ಕಾರಿ ಜಾಗ ಇದೆ. ಅದಕ್ಕೆ ಯಾರು ಒಡೆಯರು? PSL ಕಂಪನಿ ಕೊಟ್ಬಿಟ್ಟಿದ್ದಾರೆ. ಈಗ ಅದು 773 ಎಕರೆ, 500 ಚಿಲ್ಲರೆ ಎಕರೆ ಲೆಕ್ಕ ಮಾಡಿ ಎಷ್ಟಾಯಿತು? ಇರ್ಬೋದು. ಈಗ ಫಾರ್ಮ್ ನಂಬರ್ 50, 53 ಇರ್ಬೋದು, ಆದರೆ ಮಂಜೂರಾಗಿಲ್ವಲ್ಲ. ಅದು ಬೇರೆ ವಿಚಾರ. ಅದು ಇವತ್ತು ಸರ್ಕಾರ ಅದಕ್ಕೆ ಮಾಲೀಕರು. ಇವತ್ತು ನಾವು ಮಸ್ತೇನಹಳ್ಳಿಯಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು. ಯಾರು ಫಾರ್ಮ್ 50, 53 ಹಾಕಿರ್ತಾರೆ, ಅವರು ಮಂಜೂರಾತಿಗೆ ಅರ್ಹತೆ ಇದ್ದಲ್ಲಿ ಅವರಿಗೆ ಮಂಜೂರಾತಿ ಪತ್ರ ಭೂ ಸ್ವಾಧೀನಕ್ಕೆ ಮಾತ್ರ, ಅಂದರೆ ಕೆಐಡಿಬಿಯ ಭೂ ಸ್ವಾಧೀನಕ್ಕೆ ಮಾತ್ರ ಅಂತ ಅವರಿಗೆ ನಾವು ಕಮಿಟಿಯಲ್ಲಿಟ್ಟು ಅವರಿಗೆ ಪತ್ರ ಕೊಡ್ಬೋದು, ಹಕ್ಕುಪತ್ರ ಥರ ಕೊಡ್ಬೋದು. ಆವಾಗ ಅದು ಅವರಿಗೆ ಭೂ ಸ್ವಾಧೀನ ಹಣ ಅವ್ರಿಗೆ ಹೋಗ್ತದೆ. ಆದರೆ ಅವ್ರು ನಾವು ಕೊಡೋದಿಲ್ಲ, ಮಾಡಲ್ಲ ಅಂತೇಳೋ ಹಕ್ಕು ಈಗ ಅವ್ರಿಗೆ ಸತ್ಯಕ್ಕಿಲ್ಲ. ಅವರಿಗೆ ಭೂ ಸ್ವಾಧೀನದ ಏನು ಹಣ ಇದೆ ಅದು ಕೊಡೋ ಅಂಥದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಪೊಸಿಷನ್ ಬಿಟ್ಕೊಡಕ್ಕೆ ಏನಾದರೂ ದುಡ್ಡು ಕೊಡ್ತೀವಿ ಅಂತ ಆಮಿಷ ಒಡ್ಡಿ ಈ ಥರ ಮಾಡ್ಬೋದು. ಯಾರು ಈಗ ಪೊಸಿಷನ್ ಬಿಟ್ಕೊಡೋದಕ್ಕೋಸ್ಕರ ಪರಿಹಾರ ಕೊಡ್ತೀವಿ ಅಂತ ಹೇಳ್ಬೋದಾ? ನೋಡಿ, ಈಗ ನಾನು ಚಿಂತಾಮಣಿಯಲ್ಲಿ ಈಗ ನಾವೇ ಕಮಿಟಿಯಲ್ಲಿ ಪಾಸ್ ಮಾಡಿ ಭೂ ಸ್ವಾಧೀನದ ಪ್ರಕ್ರಿಯೆ ಮಾತ್ರ ಇದು ಹಕ್ಕುಪತ್ರ ಅಂತೇಳಿ ಮಾಡಿಕೊಟ್ಟಿದ್ದೀವಿ. ಮಂಜೂರಾತಿ ಕೊಟ್ಟಿದ್ದೀವಿ. ಇದು ಕಾನೂನು ಪರಿಹಾರಕ್ಕೆ ಇಲ್ಲ ಹಂಗೆ ಮಾಡಿ ರೈತರಿಗೆ ಮಾಡ್ತೀವಲ್ಲ. ಯಾರಿಲ್ಲ ಅಂದ್ರು, ಯಾರು ಇಲ್ಲ ಅಂತ ಹೇಳಿಲ್ವಲ್ಲ. ಬಂದು ವಿರುದ್ಧ ಕೆಐಡಿಬಿ ಪರವಾಗಿ ಪ್ರತಿಭಟನೆ ಮಾಡಿದ್ರೆ ಯಾರು? ಇನ್ನೊಂದು ಗುಂಪು ಇರಲ್ಲ, ಅವರೇ ಹಾಕಿರ್ಬಾರ್ದು. ಯಾರು? ಇನ್ನೊಂದು ಕೆಐಡಿಬಿ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ನಾವು ಬರೀ ಜಮೀನನ್ನ ಬಿಟ್ಕೊಡ್ತೀವಿ ಅಂತ. ಅವ್ರು ಈ ಥರ ಫಾರ್ಮ್ 53 ಹಾಕೊಂಡವ್ರು ಯಾಕೆ? ಈಗ ನೋಡಿ, ಈಗ ಪ್ರತಿಭಟನೆಗೆ ಬರೋರೆಲ್ಲರೂ ಭೂ ಮಾಲೀಕರು ಅಂತ ನಾವು ಯಾರು ಹೇಳಲಿಕ್ಕಾಗಲ್ಲ. ಅದು ಈ ಕಡೆನೇ ಇರ್ಬೋದು, ಆ ಕಡೆನೇ ಇರ್ಬೋದು. ಈಗ ಯಾರು ಭೂ ಮಾಲೀಕರಿದ್ರು ಅವ್ರನ್ನೇ ಬೆಂಗಳೂರಲ್ಲಿ ಕೆಐಡಿಬಿ ಅವ್ರು ಕರೆದು ಅವ್ರ ಮುಂದೆ ಚರ್ಚೆ ಮಾಡಿ ದರ ನಿಗದಿ ಮಾಡಿರ್ತಕ್ಕಂಥದ್ದು. ಭೂ ಮಾಲೀಕರು ಅಲ್ಲದೆ ಇರ್ತಕ್ಕಂಥವ್ರು ಅಲ್ಲಿ ಹೋಗೋಕ್ಕಾಗಲ್ಲ. ಆದರೆ ಭೂ ಮಾಲೀಕರು ಅಲ್ಲದೆ ಇರ್ತಕ್ಕಂಥವರೆಲ್ಲ ಅಲ್ಲಿ ನುಗ್ಗಿ ಮಾಡಿ ಗಲಾಟೆ ಮಾಡಿ ಇರುವಂಥದ್ದು ಉದಾಹರಣೆ ಇದೆ. ಅದರಿಂದ ಇಲ್ಲಿ ಏನು ನೈಜವಾಗಿದೆ ಅಂತಕ್ಕಂಥದ್ದು ಅವರ ಪ್ರಕ್ರಿಯೆಗಳು. ಏನು ಪ್ರಕ್ರಿಯೆ ಆಗಬೇಕು, ಕೆಐಡಿಬಿ ಅವರು ಅವರ ಸ್ವಂತ ಇದರಲ್ಲಿ ನಿಯಮಗಳಡಿಯಲ್ಲಿ ಅವ್ರು ಮಾಡಿದ್ದಾರೆ. 1100 ಎಕರೆ ಅಂತ ಸೌಜನ್ಯದ ಪ್ರಶ್ನೆ ಬಂದಾಗ ಅದು ಅವ್ರಿಗೆ ಇರಬೇಕು. ಸೌಜನ್ಯ ನಾನು ಪ್ರಾರಂಭದಿಂದ ಅವರಿಗೆ ಎಲ್ಲ ರೀತಿ ಗೌರವ ಕೊಟ್ಟು ನಾವು ರೈತರ ಸಭೆಗಳನ್ನು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ಪ್ರತಿಯೊಂದು ಅವರು ಮುಂದೆ ಒಂದು ಮಾತಾಡ್ತಾರೆ, ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಆದ್ದರಿಂದ ನಾವು ಇಲ್ಲಿ ಅವರ ಒಂದು ಪ್ರತಿಭಟನೆ, ನಾನು ಅವತ್ತು ಹೇಳಿದೆ, ನಾನು ಇದರಲ್ಲಿ ತಲೆ ಹಾಕೋದಿಲ್ಲ, ನಿಮ್ಮ ಇಷ್ಟ, ನೀವು ಏನಾದರೂ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಯಾಕಂದರೆ ಅವರ ವಾದವನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬೇರೆ ರೈತರು ಕೊಡೋರು ಮುಂದೆ ಇದ್ದಾರೆ. ಇವತ್ತು ಅವರೊಬ್ಬರೇ ಎಲ್ಲ ಧರಣಿ ಮಾಡ್ತಾ ಇರೋದು. ಇನ್ನೊಂದಷ್ಟು ಜನ ರೈತರು ನಾವು ಕೊಡ್ತೀವಿ ಅಂತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಯಾಕೆ ಇದರಲ್ಲಿ ತಲೆ ಹಾಕಬೇಕು? ಈಗ ಅವರು ಮೊನ್ನೆ ನಾನು ಬೆಳಗಾವಿಗೆ 6 ಗಂಟೆಗೆ ನಾನು 5:45 ಮನೆ ಬಿಟ್ಟು ಹೊರಟಿದ್ದೀನಿ. ಬೆಳಗಾಮಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ.
ನಮಗೆ ಮಾಹಿತಿ ಇಲ್ದರ ಬಂದು ನಮ್ಮ ಮನೆ ಹತ್ರ ಬಂದು ಕೂಡ್ತಾರೆ. ನಮ್ಮ ಮನೇಲಿ ನನ್ನ ಶ್ರೀಮತಿಯವರು ಅವ್ರು ಹುಬ್ಳಿಗೆ ಬರ್ತಾರೆ, ನನ್ನ ಜೊತೆಯಲ್ಲಿ ಒಟ್ಟಿಗೆ ಹೋಗ್ತೀವಿ. ಅವರೇನೆಲ್ಲ ಮಾತಾಡ್ತಾರೆ, ಇಲ್ಲಿ ಯಾರನ್ನೆಲ್ಲ ಕರೆಸಿ ನಮ್ಮ ಬಗ್ಗೆ ಏನೆಲ್ಲ ಆಪಾದನೆಗಳು ಮಾಡ್ತಾರೆ, ಏನೆಲ್ಲ ಮಾತಾಡ್ತಾರೆ. ಅದರಿಂದ ಆ ಥರ ಅವರು ಮಾಡೋವಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಭೇಟಿ ಮಾಡೋವಂಥ ಔಚಿತ್ಯ ಯಾವ ರೀತಿ ಬರ್ತದೆ? ಅದರಿಂದ ಈಗ ಬೇರೆಯವರು ನಾನು ಕರೆಸಿಲ್ಲ, ಬೇರೆಯವರು ಅವರು ಗೌರವಿತವಾಗಿ ನಮ್ಗೆ ಅವಕಾಶ ಕೊಡಿ, ನಾವು ಬರ್ತೀವಿ ಅಂತ ಹೇಳಿದ್ರು. ಅವ್ರು ಆಯಿತು ನೀವು ಬರ್ತೀವಿ ಅಂತ ಹೇಳಿದಾಗ ನಾವು ಅವ್ರು ಗೌರವಿತವಾಗಿ ನಿನ್ನೆ ಅವ್ರು ಬಂದಿದ್ದರು, ಅವರ ಸಮಸ್ಯೆ ಏನು ಅಂತ ಅವ್ರು ಹೇಳಿದ್ರು, ಅವ್ರ ಬೇಡಿಕೆಯನ್ನು ಇಟ್ಟರು, ನಮಗಿನ್ನ ಜಾಸ್ತಿ ಪರಿಹಾರ ಬೇಕು ಅಂತ ಕೇಳಿದ್ರು. ಅದು ಆಯಿತು, ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಅವ್ರಿಗೆ ಗೌರವಿತವಾಗಿ ಅವ್ರನ್ನ ಮಾತಾಡಿ ಕಳಿಸ್ಕೊಟ್ಟಿದ್ದೀನಿ. ಇವರು ಗೌರವಿತವಾಗಿ ಮಾತಾಡಿದ್ರೆ ನಾವು ಮಾತಾಡ್ಬೋದು, ಆದರೆ ಇವರು ಬೇರೆಯವರನ್ನು ಕರ್ಕೊಂಡ್ಬಂದು ರಾಜಕೀಯ ಲಾಭ ಪಡೆಯುವಂಥದ್ದಕ್ಕೆ ರಾಜಕೀಯ ಭಾಷಣಗಳನ್ನು ಮಾತಾಡಿಕೊಂಡು ಇವತ್ತು ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಆಗಬೇಕು ಬೇಡ ಅಂತಕ್ಕಂಥದ್ದು ದೊಡ್ಡ ಚರ್ಚೆ ಆಗಲಿ. ಆಗಬೇಕಾ ಬೇಡ ಅಂಥದ್ದು, ಇವತ್ತು ಮಕ್ಕಳಿಗೆ, ಇವತ್ತು ವಿದ್ಯಾವಂತ ಮಕ್ಕಳಿಗೆ ಇವತ್ತು ಉದ್ಯೋಗ ಅವಕಾಶಗಳು ಕೊಡಿಸ್ಬೇಕಾ ಬೇಡ ಅಂಥದ್ದು ಚರ್ಚೆ ಆಗಲಿ. ಅದರಿಂದ ಎಲ್ಲೆಲ್ಲಿ ಎಷ್ಟೆಷ್ಟು ಲೇಔಟ್ಗಳು ಬಂದಿದ್ದಾವೆ ಅಲ್ಲಿ ಜಂಗಮಕೋಟೆ ಅನ್ನೋದು ಚರ್ಚೆ ಆಗಲಿ. ಸಿಲ್ವರ್ ಕೈಟ್ಸ್ ಅಂತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಚರ್ಚೆ ಆಗಲಿ. ನಡುಪನಾಯಕನಹಳ್ಳಿಯಲ್ಲಿ 350 ಎಕರೆಯಲ್ಲಿ ವಿಲ್ಲಾ ಪ್ಲಾಟ್ಸ್ ಅಂತೇಳಿ ಇವತ್ತು ವೆಬ್ಸೈಟಲ್ಲಿ ನೀವು ತೆಗೀರಿ, ಸಿಲ್ವರ್ ಕೈಟ್ಸ್ ಅಂತೇಳಿ. ಆ ಜಮೀನು ಎಲ್ಲಿಂದ ಬರ್ತದೆ? ಇವತ್ತು ಫಲವತ್ತಾದ ಭೂಮಿ ಎಷ್ಟಿದೆ ಅಂತಲೂ ಚರ್ಚೆ ಆಗಲಿ, ಸರ್ಕಾರಿ ಭೂಮಿ ಎಷ್ಟಿದೆ ಅಂತಲೂ ಚರ್ಚೆ ಆಗಲಿ. ಬಲಾಟ್ರಿ ಬಿಡ್ತಾರೆ, ಬಡವರು ತಗೊಳ್ತಾ ಇದ್ದಾರೆ ನೋಡಿ. ಯಾರು ಬಲಾಟ್ರು ಬಡವ್ರ ಪ್ರಶ್ನೆ ಇಲ್ಲ, ಯಾರ್ದು ಪ್ರಶ್ನೆ ಇಲ್ಲ. ಈಗ ಅಲ್ಲಿ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಅಂತ ಸ್ವಲ್ಪ ಜಾಗ ಇದೆ, ಅರಣ್ಯಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಕೆಲವರು ರೈತರಿಗೆ ದುರಸ್ತಿ ಆಗಿದೆ. ಆದರೆ ಅರಣ್ಯ ಇಲಾಖೆಯವರು ನಮ್ಮದು ಅಂತ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅದನ್ನು ಬಿಟ್ಟಿದ್ದೀವಿ. ನಾಳೆ ನಾವು ಅರಣ್ಯ ಇಲಾಖೆ ಅಂತ ಹೇಳಿದವರು ನಾವು KDB ತೊಗೊಳಕ್ಕಾಗುತ್ತಾ? ಅದು ಬಿಟ್ಟಿದ್ದಾರೆ. ಅದು ಬಿಟ್ಟು ನಡುಪನಾಯಕನಹಳ್ಳಿ ಅಲ್ಲಿ ಕೆಲವು ಭಾಗದಲ್ಲಿ ಪಾಲಿ ಹೌಸ್ ಇರುವಂಥದ್ದು ಬಿಟ್ಟಿರ್ಬೋದು. ಆಮೇಲೆ ಊರಿಗೆ ಸಮೀಪ ಇರ್ತಕ್ಕಂಥ ಫಲವತ್ತಾದ ಭೂಮಿ ಅಂತೇಳಿ ಅವತ್ತು ರೈತರು ಯಾರ್ಯಾರು ಬರ್ಕೊಟ್ಟಿದ್ದಾರೆ ಅದು ಬಿಟ್ಟಿದ್ದಾರೆ. ಅಕಸ್ಮಾತ್ ಒಂದೆರಡು ಮಧ್ಯದಲ್ಲಿ ಆಗುವ ಬಿಟ್ಟಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಯಾರನ್ನಾದರೂ ಬಿಟ್ಟು ಹೋಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಮಧ್ಯದಲ್ಲಿ ಪೀಸ್ ಬಿಡೋಕ್ಕಾಗೋದಿಲ್ಲ ಅಲ್ಲ, ಅಥವಾ ಬಿಟ್ಟಂಥ ಸಂದರ್ಭದಲ್ಲಿ ಒಂದೆರಡು ಪೀಸ್ ಮಧ್ಯದಲ್ಲಿ ಬಿಡೋವಂಥ ಪರಿಸ್ಥಿತಿನೂ ಬರ್ಬೋದು. ಯಾಕಂದರೆ ನಾವು ಹೆಂಗಂದ್ರೆ ಹೆಂಗಲ್ಲಿ ಬಿಡೋಕ್ಕೆ ಬರೋಲ್ಲ. ಯಾರೇ ಇದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ, ಯಾವೇ ಹೇಳಿ ಬಿಡಿಸಿದ್ವಿ ಅಂತ ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ ಪರಿಹಾರ ಘೋಷಣೆ ಆಯ್ತು ಅವತ್ತು, ಅಲ್ಲಿ ಬಂದು ಗೊಂದಲ ಸೃಷ್ಟಿ ಮಾಡ್ತಾರೆ. ಇಲ್ಲಿ ಬಂದು ಹೇಳ್ತಾರೆ ಪರಿಹಾರ ಘೋಷಣೆ ಮಾಡಿದರೆ ಬರೀ ಅರ್ಧ ಕೊಡ್ತಾರೆ ಅಂತಾರೆ. ಯಾಕೆ ಜನರು ತಪ್ಪುದಾರಿಗೆ ಹಿಡಿತೀರಾ? ಇವತ್ತು ಜನ ಇವತ್ತು ಕೊಡಕ್ಕೆ ರೆಡಿ ಇರೋಂಥವ್ರಿಗೆ ನೀವು ಯಾಕೆ ಅವ್ರನ್ನ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತೀರಾ? ಇದು ಇವತ್ತು ಅವರಲ್ಲಿ ಒಂದು ಸರಿಯಾದ ರೀತಿ ಸ್ಪಷ್ಟತೆ ಇಲ್ಲ. ಈಗ ಅವರು ಇಲ್ಲ ಫಲವತ್ತಾದ ಭೂಮಿ ಇಷ್ಟಿದೆ ಇಂತಿಂಥ ಕಡೆ ಅಷ್ಟು ಬಿಡಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಆಯಿತು ಅದನ್ನು ಚರ್ಚೆ ಮಾಡಿ ನಾವು ಅದನ್ನು ಇನ್ನೇನಾದರೂ ಬಿಡೋಂತಿದ್ರೆ ಬಿಡೋಕ್ಕೆ ಅವಕಾಶ ಇದೆ. ಅವರು ಏಕಾಏಕಿ ನೀವು ಇಲ್ಲಿ ಮಾಡಲೇಬೇಡಿ, ಕೈಗಾರಿಕೆನೇ ಮಾಡಬೇಡಿ ಅಂತ ಅವರು ಹೆಂಗೆ ಹೇಳಲಿಕ್ಕೆ ಸಾಧ್ಯ ಇದೆ? ಜವಾಬ್ದಾರಿಯುತ ಸರ್ಕಾರವಾಗಿ ಇವತ್ತು ಜನರ ಸಮಸ್ಯೆಗಳು, ಜನರ ಭಾವನೆಗಳನ್ನು ನಾವು ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಗೆದ್ದಿರ್ತಕ್ಕಂಥವು. ನಾವು ಯಾವುದು ನಾವೇ ಸ್ವಯಂ ಘೋಷಿತವಾಗಿ ನಾವೇ ಒಂದು ಸಂಘಟನೆಗಳನ್ನು ಮಾಡಿಕೊಂಡು ಯಾವುದೇ ಚುನಾವಣೆ ಪ್ರಕ್ರಿಯೆ ಯಾರೇ ಜನರ ಒಂದು ಮನ್ನಣೆ ಇಲ್ದಿರ ನಾವೇ ಸ್ವಯಂ ನಾವು ಆ ಸಂಘಟನೆ ಈ ಸಂಘಟನೆ ಅಂತ ಮಾಡಿಕೊಂಡು ನೀವು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥವ್ರು ಎಲ್ಲರ ಬಗ್ಗೆನೂ ನೀವು ಕೇವಲವಾಗಿ ಹೀನಾಯವಾಗಿ ಮಾತಾಡಿದಾಗ ನಾವು ಇವತ್ತು ಜನರ ಮುಂದೆ ಹೋಗಿ ರೈತರ ಮುಂದೆನೂ ಹೋಗ್ತೀವಿ, ಇವತ್ತು ಅವಿದ್ಯಾವಂತ ಹುಡುಗರ ಮುಂದೆ ಹೋಗ್ತೀವಿ, ಇವತ್ತು ಬಡವ್ರ ಮುಂದೆ ಎಲ್ಲರ ಮುಂದೆ ನಾವು ಹೋಗಿ ಇವತ್ತು ಮತಯಾಚನೆ ಮಾಡಿ ನಾವು ಗೆದ್ದಿರ್ತಕ್ಕಂಥವ್ರು. ಅವರೆಲ್ಲರ ಬಗ್ಗೆ ನಮಗೆ ಭಾಳ ಕಾಳಜಿ ಇದೆ. ಅವರೆಲ್ಲರ ನಾವು ಸರ್ವಾಂಗೀಣ ಎಲ್ಲರ ಸಮಗ್ರವಾದಂಥ ಅವರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಯಾರೋ ಒಬ್ಬರು ಬಂದು ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಒತ್ತಡ ಮಾಡಿದಾಗ ಆಗೋದಿಲ್ಲ. ನಾವು ಎಲ್ಲರ ವಿಚಾರಗಳನ್ನು ನಾವು ಗಮನಕ್ಕೆ ತಗೊಂಡೆ ನಾವು ಮಾಡಬೇಕಾಗುತ್ತೆ. ಎರಡು ಗುಂಪಿನಿಂದ ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ರಾಜಕೀಯ ಇದೆ ಅಂತ ನೋಡಿ. ಈಗ ನಾನು ಆಗಲೇ ಹೇಳಿದೆ, ನಾನು ಲೇಔಟ್ಗಳಾಗಿದೆ ಮತ್ತೊಂದು ಅಂತೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರು ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ, ಯಾರು ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ, ಯಾರು ಈಗ ನಾನು ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದು ನಿಮಗೂ ಗೊತ್ತಿದೆ. ನಾನು ಯಾಕೆ ಹೇಳಬೇಕು? ನನ್ನ ಹತ್ರ ಯಾರು ಬಂದಿದ್ರು, ನಮಗೆ ಬಿಟ್ಕೊಡಿ ಅಂತೇಳಿ ಬಂದಿದ್ರು, ಅವೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ನಾವು ಇವತ್ತು ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಹೇಳಿಲ್ಲ, ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವೇ KDBಗೆ ಆಗಬೇಕು ಅನ್ನೋಂಥ ಒತ್ತಡ ನಿಮ್ಮದೇ ಇರುವಂಥದ್ದು, ನೀವೇ ಮಾಡ್ತಿರುವಂಥದ್ದು. ಮತ್ತು ಅದರಲ್ಲಿ ಸರ್ ಅವರು ಆರೋಪ ಮಾಡಿದ್ದಾರೆ, ವಾಸ್ತವವಾಗಿ ಸರ್ ಸರ್ಕಾರಿ ಜಮೀನು ಎಷ್ಟಿದೆ, ರೈತರ ಜಮೀನು ಎಷ್ಟಿದೆ, ಖಾಸಗಿಯವ್ರದ್ದು ಎಷ್ಟಿದೆ, ಅದ್ರ ಬಗ್ಗೆ ನೋಡಿ. ಈಗ
ಈಗ ಅಲ್ಲಿರ್ತಕ್ಕಂಥದ್ದು ಮಾಹಿತಿ ನಿಮಗೆ KIDBಯನ್ನು ಆಗಬೇಕು ಅಂತ ಹೇಳಿರ್ತಕ್ಕಂಥವ್ರು ನಾನು ನಮ್ಮ ಸ್ಥಳೀಯ ಶಾಸಕರು, ಅದರಲ್ಲಿ ಎಲ್ಲೂ ನಾವಿಲ್ಲ ಅಂತ ಹೇಳಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಆಗಬೇಕು. ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 3600 ಎಕರೆಯಷ್ಟು ಕೈಗಾರಿಕಾ ಪ್ರದೇಶ ಗುರುತಿಸಿದ್ದೀವಿ. ಇತ್ತೀಚೆಗೆ ನಾವು ಡ್ರೋನ್ ಟೆಸ್ಟಿಂಗ್ ಅಂತೇಳಿ 20 ಎಕರೆ ಸರ್ಕಾರಿ ಜಾಗ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ. ಇನ್ನು ಭಾಳಷ್ಟು ನಾವು ಇಲ್ಲಿ ತರಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಎರಡು ಮಾತಿಲ್ಲ. ಈಗ ಅದನ್ನು ಅವರು ಅದರಲ್ಲಿ ಯಾವತ್ತು ನಾವು ತಂದಿಲ್ಲ ಮತ್ತು ಮಾಡ್ತಿಲ್ಲ ಅಂತ ನಾವು ಹೇಳಿಲ್ವಲ್ಲ. ಇವತ್ತು ತಮಗೆ ಕೊಡ್ತಕ್ಕಂಥ ಮಾಹಿತಿ ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥದ್ದು 2271 ಎಕರೆ. ಇದರಲ್ಲಿ ಖರಾಬ್ ಇರ್ತಕ್ಕಂಥದ್ದು 717 ಎಕರೆ ಆಯ್ತಲ್ಲ. ಇದರಲ್ಲಿ ಬಾಕಿ ಇರ್ತಕ್ಕಂಥದ್ದು 1553 ಎಕರೆ. ಈ ಬಾಕಿ ಇರ್ತಕ್ಕಂಥದ್ರಲ್ಲಿ 500 ಎಕರೆ PACL ಕಂಪನಿ 1500ರಲ್ಲಿ 553ರಲ್ಲಿ 500 ಎಕರೆ PACL ಕಂಪನಿಗೆ ಜಮೀನಿಗೆ ಅಗ್ರಿಮೆಂಟ್ ಕ್ರಯವಾಗಿದೆ. ಅದರಲ್ಲಿ ಪಾಣಿ ಮತ್ತು ಕಲಂ 28/4ರಲ್ಲಿ ನಮೂದಾಗಿದೆ. ಇದು ನಮೂದಾಗದೇ ಇರುವ ವಿಚಾರ. ಇನ್ನು PACL ಕಂಪನಿಯೊಂದಿಗೆ ನಮೂದಾಗಿರುವ ಜಮೀನಿನ ವಿವರ ಅವರಿಗೆ ಪಾಣಿಯಲ್ಲಿ ಬರ್ತಾ ಇರೋದು 94 ಎಕರೆ. ಈಗ ನೀವು ಇದೆಲ್ಲ ಮೈನಸ್ ಮಾಡಿದ್ರೆ ಎಷ್ಟು ಎಕರೆ ರೈತರದಿದೆ ಅಂತಕ್ಕಂಥದ್ದು ಮಾಹಿತಿ ಸಿಗುತ್ತೆ. 2271 ಎಕರೆಯಲ್ಲಿ ಸರ್ಕಾರಿ ಜಾಗ ಇವೆಲ್ಲ ಇಷ್ಟೆಷ್ಟಿದೆ ಅನ್ನೋದು ನಿಮ್ಗೆ ಮಾಹಿತಿ ಸಿಗುತ್ತೆ. ರೈತರದ್ದು ಎಷ್ಟಿದೆ ಸರ್? ಈಗ ನೋಡಿ, ರೈತರದ್ದು 1553ರಲ್ಲಿ PACL ಕಂಪನಿಗೆ 593 ಎಕರೆ ಅಗ್ರಿಮೆಂಟು ಮತ್ತೊಂದು ಬೇರೆ ಬೇರೆ ರೀತಿ ಗೊಂದಲದಲ್ಲಿ ಇರ್ತಕ್ಕಂಥದ್ದು. ಸರಿ ಸುಮಾರು 1000 ಎಕರೆ ಅಷ್ಟೇ ಮಾತ್ರ ನಿಮಗೆ ರೈತರದ್ದು ಇರತಕ್ಕಂಥದ್ದು. ಸರ್, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಲ್ಲಿ ಬಣ ರಾಜಕೀಯ ಜಾಸ್ತಿ ಇದು